ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾದ್ಯುತಿಂ ತಮೋರಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀ ಗುರುಭ್ಯೋ ನಮಃ. ನಮಶ್ಚಂಡಿಕಾಯೈ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಆದಿತ್ಯಾದಿ ನವಗ್ರಹಗಳಲ್ಲಿ ಪ್ರಧಾನ ಗ್ರಹವಾದಂತಹ ರಾಜಗ್ರಹವಾದಂತಹ ಸೂರ್ಯಗ್ರಹದ ಉಪಾಸನೆ ಅನಾದಿ ಕಾಲದಿಂದಲೂ ಕೂಡ ಪ್ರಪಂಚದಲ್ಲಿ ಮತ್ತು 14 ಲೋಕದಲ್ಲಿ ಅಂತಲೇ ಹೇಳ್ಬೋದು, ಎಲ್ಲರೂ ಕೂಡ ಅನವರತ ಅರ್ಚನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ ಅಂಥೇಳಿ ಋಗ್ವೇದದ ಮಂತ್ರವು ಕೂಡ ಹೇಳುತ್ತೆ. ಸೂರ್ಯ ಜಗತ್ತಿಗೆಲ್ಲ ಚಕ್ಷುರೂಪ, ಅಂದರೆ ಕಣ್ಣಿಗೆ ಸಮಾನವಾಗಿರತಕ್ಕಂತಹ ದೇವರು. ಜೊತೆಯಲ್ಲಿ ಕಣ್ಣಿಗೆ ಪ್ರತ್ಯಕ್ಷ ಗೋಚರ ಇರತಕ್ಕಂತಹ ಈ ಮಾನವ ಶರೀರಕ್ಕೆ ಮಾಂಸ ಚಕ್ಷುಗಳಿಂದ ನೋಡುವುದಕ್ಕೆ ಪ್ರತ್ಯಕ್ಷವಾಗಿ ಇರತಕ್ಕಂತಹ ದೇವರು ಅಂದರೆ ಅದು ಸೂರ್ಯನಾರಾಯಣ ಅಂಥೇಳಿ ಹೇಳತಕ್ಕಂಥದ್ದು. ತೇಯಂ ಪುಣ್ಯಂ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂಥೇಳಿ ಹೇಳುತ್ತೆ. ಅಂದರೆ ಸವಿತ್ರಮಂಡಲದಲ್ಲಿರತಕ್ಕಂತಹ ಸೂರ್ಯನಾರಾಯಣನನ್ನು ನಾವು ಪ್ರತಿನಿತ್ಯವೂ ಕೂಡ ದರ್ಶನವನ್ನು ಮಾಡ್ತೀವಿ ಅನ್ನತಕ್ಕಂಥದ್ದು. ಪ್ರತಿಯೊಬ್ಬರೂ ತಿಳಿದೆಯೋ ಸೂರ್ಯನ ದರ್ಶನವನ್ನು ಮಾಡಿರ್ತಾರೆ. ಜೊತೆಯಲ್ಲಿ ನಮ್ಮ ಕಾಲಗಣನೆಗೆ ವಿಶೇಷವಾಗಿ ಸೂರ್ಯನ ಗತಿಯನ್ನೇ ನಾವು ಅವಲಂಬಿಸ್ತಕ್ಕಂಥದ್ದು. ಹೀಗೆ ಸೂರ್ಯನಿಂದ ಭೂಮಿ ಹುಟ್ಟಿದೆ, ಸೂರ್ಯನಿಂದ ನೀರು, ಸೂರ್ಯನಿಂದ ಅಗ್ನಿ, ಸೂರ್ಯನಿಂದ ತೇಜಸ್ಸು, ಸೂರ್ಯನಿಂದ ಪಂಚಭೂತಗಳೆಲ್ಲವೂ ಕೂಡ ಸೃಷ್ಟಿಯಾಗಿರತಕ್ಕಂಥದ್ದು ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರವು ಕೂಡ ಹೇಳುತ್ತೆ. ಹೀಗೆ ಸೂರ್ಯನಿಗೆ ನಮ್ಮ ಧರ್ಮದಲ್ಲಿ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಸೂರ್ಯನ ಒಂದು ಅರ್ಚನೆಗೆ ವಿಶೇಷವಾದಂತಹ ಪರ್ವಕಾಲಗಳನ್ನು ಗುರುತಿಸಿದ್ದಾರೆ. ಅದು ಪ್ರತಿನಿತ್ಯವೂ ಕೂಡ ಯಾವುದೋ ಒಂದು ದಿವಸ ಸೂರ್ಯನ ಪೂಜೆ ನಮಸ್ಕಾರ ಮಾಡಬೇಕು ಅಂಥೇಳಿ ಅರ್ಥ ಅಲ್ಲ. ಪ್ರತಿನಿತ್ಯವೂ ಸೂರ್ಯ ದರ್ಶನವನ್ನು ಕೊಡ್ತಾನೆ. ನಾವು ಪ್ರತಿನಿತ್ಯವೂ ಸೂರ್ಯನನ್ನು ನಮಸ್ಕಾರ ರೂಪವಾಗಿ ಆರಾಧಿಸಬೇಕು. ಆದರೆ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ, ಅಂದರೆ ರಥಸಪ್ತಮಿಯ ದಿವಸ, ಮಕರ ಸಂಕ್ರಾಂತಿ ಅಂತಹ ಪರ್ವಕಾಲಗಳಲ್ಲಿ ಒಂದೊಂದು ಸಂಕ್ರಾಂತಿಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಕ್ರಮಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಎಲ್ಲ ಒಂದೊಂದು ಸಂಕ್ರಮಣ ಅಂಥೇಳಿ ಹೇಳ್ತೀವಿ. ಆದ್ದರಿಂದ ಅಂತಹ ಸಂಕ್ರಮಗಳಲ್ಲಿ ಪ್ರತಿ ತಿಂಗಳಲ್ಲೂ ಒಂದೊಂದು ರಾಶಿಯನ್ನು ಸೂರ್ಯನು ಬದಲಾಯಿಸ್ತಕ್ಕಂತಹ ವಿಶೇಷವಾದಂತಹ ಪರ್ವಕಾಲಗಳಿಗೆ ಸಂಕ್ರಾಂತಿ ಅಂತೇಳಿ ಹೇಳ್ತೀವಿ. ಅದರಲ್ಲಿ ವಿಶೇಷವಾಗಿ ದಕ್ಷಿಣಾಯನ ಪುಣ್ಯಕಾಲ ಮತ್ತು ಉತ್ತರಾಯಣ ಪುಣ್ಯಕಾಲ, ಅಂದರೆ ಮಕರ ಸಂಕ್ರಾಂತಿ, ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡತಕ್ಕಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿದ್ದಾರೆ. ಅದೇ ರೀತಿ ನಂತರ ಮಕರ ಸಂಕ್ರಾಂತಿಯ ನಂತರದಲ್ಲಿ, ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ ಬರತಕ್ಕಂತಹ ಒಂದು ಸೂರ್ಯೋಪಾಸನೆಗೆ ರಥಸಪ್ತಮಿ ಅಂತಲೇ ಹೆಸರು. ಅದಕ್ಕೆ ರಥಸಪ್ತಮಿ ಅಂದರೆ ಆ ದಿವಸ ಸೂರ್ಯನ ಉಪಾಸನೆಗೆ, ಸೂರ್ಯನ ನಮಸ್ಕಾರಕ್ಕೆ, ಸೂರ್ಯನ ಪೂಜೆಗೆ, ಸೂರ್ಯ ಸಂಬಂಧಿತವಾದಂತಹ ಯಜ್ಞಯಾಗಾದಿಗಳಿಗೆ ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಟ್ಟು, ಅದು ಸೂರ್ಯಗ್ರಹಣಕ್ಕೆ ಸೂರ್ಯಗ್ರಹಣ ತುಲ್ಯಾತು ಶುಕ್ಲ ಮಾಘಸ್ಯ ಸಪ್ತಮಿ ಅಂಥೇಳಿ ಹೇಳಿದ್ದಾರೆ. ಸೂರ್ಯಗ್ರಹಣ ಎಂತಹ ಪುಣ್ಯಕಾಲವೋ, ಎಷ್ಟು ಪರಮಪವಿತ್ರವಾದಂತಹ ಕಾಲವೋ ಸೂರ್ಯಗ್ರಹಣ ಅನ್ನತಕ್ಕಂಥದ್ದು ಜಪ ತಪ ತರ್ಪಣಾದಿಗಳಿಗೆ. ಅದೇ ರೀತಿ ರಥಸಪ್ತಮಿ ಅನ್ನತಕ್ಕಂಥದ್ದು ಅಷ್ಟೊಂದು ಶ್ರೇಷ್ಠವಾಗಿರತಕ್ಕಂತಹ ಒಂದು ಪರ್ವಕಾಲ. ಆದ್ದರಿಂದ ಅವಶ್ಯವಾಗಿ ಎಲ್ಲರೂ ಕೂಡ, ಅದರಲ್ಲೂ ಮನುಷ್ಯರೆಲ್ಲರೂ ಕೂಡ 84 ಲಕ್ಷ ಜೀವಿಗಳಿಗೂ ಕೂಡ ಸೂರ್ಯನ ಅವಶ್ಯಕತೆ ಅನ್ನತಕ್ಕಂಥದ್ದು ಇದೆ. ಸೂರ್ಯ ಇಲ್ಲದೇ ಇರತಕ್ಕಂತಹ ದಿನವೇ ಇಲ್ಲ. ಸೂರ್ಯ ಯಾವತ್ತೂ ಮೋಡಗಳ ಅಡಿಯಲ್ಲಿ ಇರ್ತಾನೋ, ಅದರ ಹಿಂದೆ ಅಡಗಿರ್ತಾನೋ, ಆ ದಿನವನ್ನು ದುರ್ದಿನ ಅಂತ ಹೇಳಿ ಕಳೆದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆದ್ದರಿಂದ ಆ ಸೂರ್ಯ ಕಿರಣಗಳು ನಮ್ಮಲ್ಲಿ ನವೋಲ್ಲಾಸವನ್ನು, ಹೊಸ ಚೇತನವನ್ನು, ನಮ್ಮ ಚೈತನ್ಯಕ್ಕೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬತಕ್ಕಂತಹ ಒಂದು ಸೂರ್ಯ ಆಗಿರುವುದರಿಂದ ಆ ಸೂರ್ಯ ಜಯಂತಿ, ಅಂದರೆ ರಥಸಪ್ತಮಿ ಅನ್ನತಕ್ಕಂಥದ್ದು ಪುರಾಣಗಳ ಪ್ರಕಾರ ಸೂರ್ಯ ಜನಿಸಿರತಕ್ಕಂತಹ, ಸೂರ್ಯ ಅವತಾರವನ್ನು ಎತ್ತಿರತಕ್ಕಂತಹ ವಿಶೇಷವಾದಂತಹ ದಿನ ಅಂಥೇಳಿ ಭಾವಿಸಿ ಆ ಮೂಲಕ ರಥಸಪ್ತಮಿಯನ್ನು ಸೂರ್ಯ ಜಯಂತಿಯ ರೂಪದಲ್ಲಿಯೂ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಹೀಗೆ ಸೂರ್ಯನ ಒಂದು ನಮಸ್ಕಾರ, ಸೂರ್ಯನ ಪೂಜೆಗೆ, ಸೂರ್ಯ ಉಪಾಸನೆಗೆ ವಿಶೇಷವಾಗಿರತಕ್ಕಂತಹ ದಿವಸ ಅಂದರೆ ಅದು ಮಾಘ ಮಾಸದಲ್ಲಿ ಬರತಕ್ಕಂತಹ
ಶುಕ್ಲ ಪಕ್ಷದ ಸಪ್ತಮಿ ಆಗಿರುವುದರಿಂದ ಆ ದಿವಸದ ಮಹತ್ವವನ್ನು ನಾವು ತಿಳಿದುಕೊಂಡು ಸೂರ್ಯೋಪಾಸನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಂತಹ ಪರ್ವಕಾಲವನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಮನುಷ್ಯ ಜನ್ಮವನ್ನು ಪಾವಿತ್ರತೆಯ ಕಡೆಗೆ ತೆಗೆದುಕೊಂಡು ಹೋಗತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ನಮ್ಮ ಋಷಿಮನೆಗಳು ಆರ್ಯ ಸಂಸ್ಕೃತಿಯಲ್ಲಿ ವಿಶೇಷವಾದಂತಹ ಪರ್ವಕಾಲಗಳನ್ನು ತಿಳಿದುಕೊಂಡು ಯಾವ ಪರ್ವಕಾಲದಲ್ಲಿ ಯಾವ ದೇವರ ಉಪಾಸನೆಯನ್ನು ಪೂಜೆಯನ್ನು ಮಾಡಿದರೆ ನಮಗೆ ಎಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಅದೇ ರೀತಿ ಋಷಿಮುನಿಗಳು ಹೇಳಿರತಕ್ಕಂತಹ ಶಾಸ್ತ್ರ ವಿಹಿತ ರೀತಿಯಲ್ಲಿ ಸೂರ್ಯೋಪಾಸನೆಯನ್ನು ಮಾಡಿದರೆ ರಥಸಪ್ತಮಿಯ ದಿವಸ ವಿಶೇಷವಾದಂತಹ ಫಲ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ನಾವು ತಿಳಿದುಕೊಂಡು ಆ ಮೂಲಕ ರಥಸಪ್ತಮಿ ಆಚರಣೆಯನ್ನು ಮಾಡಬೇಕು. ಸೂರ್ಯನಿಗೆ ಯಾಕೆ ಇಷ್ಟೊಂದು ಮಹತ್ವ? ಇನ್ನಿತರ ಗ್ರಹಗಳು ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳು ಈ 9 ಗ್ರಹಗಳಲ್ಲಿ ವಿಶೇಷವಾಗಿ ರಾಜಗ್ರಹ ಅಂತಂದರೆ ಅದು ಸೂರ್ಯಗ್ರಹ. ಆದ್ದರಿಂದ ಸೂರ್ಯ ಯಾಕೆ ಅಷ್ಟೊಂದು ಮಹತ್ವ ಅನ್ನತಕ್ಕಂಥದ್ದು ನಾವು ನೋಡಿದರೆ ಪ್ರತಿಯೊಬ್ಬರೂ ಒಂದು ಆಯುಸ್ಸನ್ನು ತೀರಬೇಕಾದರೆ ಕಾಲಗಣನೆ ತುಂಬ ಮುಖ್ಯ. ಮನುಷ್ಯನ ಆಯುಸ್ಸು ಯಾವುದೇ ಪ್ರಾಣಿ ಪಕ್ಷಿ ಇರಲಿ, ಒಂದು ಪ್ರಕೃತಿ ಇರಲಿ, ಯಾವುದೇ ಆದರೂ ಅದಕ್ಕೆ ಇಷ್ಟು ನಿಗದಿತವಾದಂತಹ ಆಯಸ್ಸು ಅಥವಾ ನಿಗದಿತವಾದಂತಹ ವರ್ಷ ಜೀವಿತ ಕಾಲ ಅನ್ನತಕ್ಕಂಥಿರುತ್ತೆ. ಎಕ್ಸ್ಪೈರ್ ಡೇಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಂತಹ ಒಂದು ಕಾಲ ಗಣನೆಯನ್ನು ನಾವು ಮಾಡಬೇಕಾದರೆ ಅದಕ್ಕೆ ಸೂರ್ಯನೇ ಪ್ರಮುಖವಾಗಿರತಕ್ಕಂಥದ್ದು. ಸೂರ್ಯೋದಯ ಸೂರ್ಯಾಸ್ತದಿಂದ ಒಂದು ದಿನವನ್ನು ನಾವು ತೆಗೆದುಕೊಂಡು ಆ ಮೂಲಕ ಸೂರ್ಯನನ್ನು ನಾವು ಪ್ರಧಾನವಾಗಿ ಇಟ್ಟುಕೊಂಡು ಕಾಲಗಣನೆಯನ್ನು ಮಾಡ್ತೀವಿ. ಆದ್ದರಿಂದ ಕಾಲಪುರುಷ ಅಂಥೇಳಿ ಸೂರ್ಯನಿಗೆ ಇನ್ನೊಂದು ವಿಶೇಷವಾದಂತಹ ಹೆಸರು. ಜೊತೆಯಲ್ಲಿ ಸೂರ್ಯನಿಗೆ ಇನ್ನೂ ಕಾರಕ ಅಂದರೆ ಆತ್ಮಕಾರಕ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ವಿಶೇಷವಾಗಿ ಆತ್ಮಶಕ್ತಿಯನ್ನು ಬುದ್ಧಿ ಪ್ರಬೋಧನೆಯನ್ನು ಕೊಡತಕ್ಕಂತಹ ಗ್ರಹ ಅಂತಂದರೆ ಸೂರ್ಯಗ್ರಹ. ಆದ್ದರಿಂದ ಸೂರ್ಯನಿಗೆ ಇನ್ನೊಂದು ಆತ್ಮಕಾರಕ ಅಂಥೇಳಿ ವಿಶೇಷವಾಗಿ ಅವನನ್ನು ಕರೆದು ಆ ಮೂಲಕ ಪೂಜೆಯನ್ನು ಮಾಡ್ತಾರೆ. ಸೂರ್ಯನಿಗೆ ವಿಶೇಷವಾಗಿ ಪಿತೃಕಾರಕ ಅಂಥೇಳಿ ನಾವು ಹೇಳ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಪಿತೃ ಸಂಬಂಧಿತವಾದಂತಹ ಯಾವುದೇ ರೀತಿಯಾದಂತಹ ದೋಷಗಳಿರ್ಬೋದು, ಪಿತೃಗಳಿಂದ ಬಂದಿರತಕ್ಕಂತಹ ಅನುಗ್ರಹ ನಿಗ್ರಹ ಯಾವುದೇ ಇದ್ದರೂ ಅದನ್ನೆಲ್ಲ ನಾವು ಸೂರ್ಯಗ್ರಹ ಜಾತಕದಲ್ಲಿ ಜಾತಕ ಕುಂಡಲಿಯಲ್ಲಿ ಎಲ್ಲಿ ಇದ್ದಾನೆ ಅನ್ನತಕ್ಕಂಥದ್ದನ್ನು ನೋಡಿ ಆ ಮೂಲಕ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಜಪತಪಾದಿಗಳನ್ನು ಆಚರಿಸಿಕೊಂಡು ಆ ಮೂಲಕ ಆತ್ಮಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ತೀವಿ ಆತ್ಮಕಾರಕನಾಗಿ. ಆ ಮೂಲಕ ನಮ್ಮ ಪೂರ್ವಿಕರಿಂದ ಬಂದಿರತಕ್ಕಂತಹ ಕೊಡುಗೆಗಳನ್ನು ಆ ಮೂಲಕ ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು ಅದನ್ನು ಸೂಚಿಸ್ತಕ್ಕಂತಹ ಗ್ರಹ ಪ್ರಮುಖವಾಗಿ ಸೂರ್ಯನೇ ಆಗಿರುವುದರಿಂದ ನಮ್ಮ ವಂಶಾನುಚರಿತ ಅಂದರೆ ಹಿಂದಿನ ಪ್ರತಿಯೊಂದು ಅನುವಂಶೀಯತೆಯನ್ನು ನಮ್ಮ ಹಿಂದಿನ ಪಿತೃಗಳನ್ನು ಎಲ್ಲ ಸೂಚಿಸ್ತಕ್ಕಂತಹ ಗ್ರಹ. ಅದರಲ್ಲೂ ತಂದೆಯಂತೆ ಮಗ ಆತ್ಮಾವೈ ಪುತ್ರನಾಮಾಸಿ ಅಂತೇಳಿ ಹೇಳ್ತಾರೆ. ಅದರಿಂದ ಅಂತಹ ತಂದೆ ಪಿತೃಕಾರಕನಾಗಿರತಕ್ಕಂತಹ ಗ್ರಹನೂ ಕೂಡ ಸೂರ್ಯನೇ ಆಗಿರುವುದರಿಂದ ಪಿತೃಗಳ ಒಂದು ಆಶೀರ್ವಾದ ಪ್ರಾಪ್ತಿಯಾಗಬೇಕಾದರೆ ರಥಸಪ್ತಮಿ ದಿವಸ ನಾವು ವಿಶೇಷವಾಗಿ ಪಿತೃ ಆರಾಧನೆಯನ್ನು ಮಾಡಬೇಕು ಅಂಥೇಳಿ ಆ ಮೂಲಕ ರಥಸಪ್ತಮಿ ದಿವಸ ತರ್ಪಣವನ್ನು ಕೊಡುವುದಕ್ಕೆ ಪಿತೃ ಆರಾಧನೆಗೂ ಕೂಡ ವಿಶೇಷವಾಗಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ನಮ್ಮ ಪುರಾಣಗಳಲ್ಲಿಯೂ ಕೂಡ ಶಾಸ್ತ್ರಗಳಲ್ಲಿಯೂ ಕೂಡ ಸೂರ್ಯನಿಗೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ವೈಜ್ಞಾನಿಕವಾಗಿ ನಾವು ತೆಗೆದುಕೊಂಡರೂ ಕೂಡ ಸೂರ್ಯನಿಗೆ ಒಂದು ನಕ್ಷತ್ರ ಅಂತ ಅವರು ಏನಾದರೂ ಕರೀಲಿ, ಆದರೆ ಸೂರ್ಯನ ಒಂದು ಶಕ್ತಿ ಇದೆ ಅನ್ನತಕ್ಕಂಥದ್ದು ಆಧುನಿಕ ವಿಜ್ಞಾನ ಹಾಗೂ ಪ್ರಾಚೀನ ಜ್ಞಾನ ವಿಜ್ಞಾನ ಎರಡೂ ಕೂಡ ಒಪ್ಪುತ್ತೆ. ಆದ್ದರಿಂದ ಸೂರ್ಯನನ್ನು ನಾವು ಆ ಮೂಲಕ ಸೂರ್ಯನಲ್ಲಿರತಕ್ಕಂತಹ ವಿಶೇಷವಾದಂತಹ ಶಕ್ತಿಯನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಗ್ರಹಣ ಮಾಡುವುದಕ್ಕೆ ಅದು ಉತ್ತಮವಾದಂತಹ ಪರ್ವಕಾಲ ಅಂದರೆ ಪಾಸಿಟಿವಿಟಿ ಅಂತೇಳಿ ಹೇಳ್ತಾರಲ್ಲ ಅಂತಹ ಸೂರ್ಯ ಶಕ್ತಿಯನ್ನು ನಾವು ಗ್ರಹಿಸುವುದಕ್ಕೆ ರಥಸಪ್ತಮಿ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ಈ ದಿವಸ ನಾವು ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಿದರೆ ರಥಸಪ್ತಮಿ ಹಬ್ಬ ಸಾರ್ಥಕ ಆಗುತ್ತೆ ಅಂತ ತಿಳಿದುಕೊಂಡು ಆ ಮೂಲಕ ರಥಸಪ್ತಮಿಯ ಒಂದು ಪರ್ವಕಾಲವನ್ನು ಹಬ್ಬ ರೂಪದಲ್ಲಿ ಆಚರಣೆಯನ್ನು ಮಾಡಿ ಆ ಮೂಲಕ ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥದ್ದು ರಥಸಪ್ತಮಿಯ ಪ್ರಮುಖವಾದಂತಹ ಉದ್ದೇಶ ಅಂತೇಳಿ ಹೇಳ್ಬೋದು.